ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ನಾವು ತಿಳಿಯುವುದಾದರೆ, ಗೆಳೆಯರೇ, ಅಮೆರಿಕ ಮತ್ತು ವೆನಿಜುವೆಲಾ ನಡುವಿನ ಉದ್ವಿಗ್ನತೆಯಿಂದ ವೆನಿಜುವೆಲಾ ಇತ್ತೀಚೆಗೆ ಚರ್ಚೆಯಲ್ಲಿದೆ. ನಾವು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ನೋಡುವುದಾದರೆ, ಪ್ರಮುಖವಾಗಿ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮುಂಡರೋ ಇವರು ವೆನಿಜುವೆಲಾದ ಅಧ್ಯಕ್ಷರಾಗಿದ್ದಾರೆ ಹಾಗೂ ವೆನಿಜುವೆಲಾದ ರಾಜಧಾನಿ ಕ್ಯಾರಾಕಸ್. ನಮ್ಮ ಪರೀಕ್ಷೆಯಲ್ಲಿ ವೆನಿಜುವೆಲಾದ ರಾಜಧಾನಿ ಯಾವುದು ಎಂದು ಕೇಳಬಹುದು. ಆಗ ಇದಕ್ಕೆ ಉತ್ತರ ಕ್ಯಾರಾಕಸ್ ಆಗಿದೆ. ಸ್ನೇಹಿತರೆ, ಈ ಹಿಂದೆ ಎಲ್ಲ ಈ ರೀತಿ ಪ್ರಮುಖ ರಾಷ್ಟ್ರಗಳು ಯಾವುವು ಸುದ್ದಿಯಲ್ಲಿರುತ್ತವೆ ಅಲ್ಲ, ಆ ರಾಷ್ಟ್ರಗಳ ಕುರಿತು ಅವುಗಳ ರಾಜಧಾನಿ ಅಥವಾ ಆ ದೇಶದ ಅಧ್ಯಕ್ಷರ ಹೆಸರುಗಳನ್ನು ಕೇಳುವುದು ಹಿಂದಿನ ಪರೀಕ್ಷೆಯಲ್ಲಿ ನೋಡಿರುತ್ತೇವೆ. ಅದೇ ರೀತಿ ಈ ರೀತಿ ಕೇಳಿದಾಗ ನಾವು ಆಯಾ ರಾಷ್ಟ್ರದ ಅಧ್ಯಕ್ಷರಿಗೂ ಮತ್ತು ರಾಜಧಾನಿಗಳ ಬಗ್ಗೆ ನೆನಪಿಡಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಹೇಳುವುದಾದರೆ, ವೆನಿಜುವೆಲಾದ ಅಧ್ಯಕ್ಷರು ನಿಕೋಲಸ್ ಮುಂಡರೋ ಮತ್ತು ವೆನಿಜುವೆಲಾದ ರಾಜಧಾನಿ ಕ್ಯಾರಾಕಸ್. ಇನ್ನು ಸ್ನೇಹಿತರೆ, ನಮ್ಮ ಕರ್ನಾಟಕದ ವನ್ಯಜೀವಿ ಲೋಕದಲ್ಲಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವನ್ಯಜೀವಿ ಲೋಕದಲ್ಲಿ ಇತ್ತೀಚೆಗೆ ಮೊದಲ ಬಾರಿಗೆ ಸ್ಯಾಂಡಲ್ವುಡ್ ಚಿರತೆ ಎಂಬ ಚಿರತೆಯು ಅತ್ಯಂತ ಅಪರೂಪವಾಗಿ ಕಾಣಿಸಿಕೊಂಡಿದೆ. ಸ್ನೇಹಿತರೆ, ನೀವು ನೋಡಿರಬಹುದು, ಸಾಮಾನ್ಯವಾಗಿ ಚಿರತೆಗಳು ಹಳದಿ ಮಿಶ್ರಿತ ಕಿತ್ತಳೆ ಬಣ್ಣದ ಮೈ ಮೇಲೆ ಕಪ್ಪು ಚುಕ್ಕೆಗಳನ್ನು ಹೊಂದಿರುತ್ತವೆ. ಆದರೆ ಈಗ ಇತ್ತೀಚೆಗೆ ಮೊಟ್ಟ ಮೊದಲ ಬಾರಿಗೆ ಕಾಣಿಸಿಕೊಂಡ ಚಿರತೆ ಎಂದರೆ ಅದು ಸ್ಯಾಂಡಲ್ವುಡ್ ಚಿರತೆಯಾಗಿರುತ್ತದೆ. ಗೆಳೆಯರೇ, ಈ ಚಿರತೆಯು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶಗಳಲ್ಲಿ ಅಳವಡಿಸಲಾಗಿದ್ದ ಕ್ಯಾಮರಾ ಟ್ರ್ಯಾಪ್ಗಳಲ್ಲಿ ಈ ಒಂದು ಸ್ಯಾಂಡಲ್ವುಡ್ ಚಿರತೆಯ ದೃಶ್ಯ ಸೆರೆಯಾಗಿದೆ. ಸ್ನೇಹಿತರೆ, ಇದು ಯಾಕೆ ಇಂಪಾರ್ಟೆಂಟ್ ಎಂದು ನಾವು ಸೈಂಟಿಫಿಕ್ ಆಗಿ ನೋಡುವುದಾದರೆ, ಗೆಳೆಯರೇ, ಇತ್ತೀಚೆಗೆ ಕಾಣಿಸಿಕೊಂಡ ಚಿರತೆ ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧ ಮರದ ಬಣ್ಣವನ್ನು ಹೋಲುವ ತಿಳಿ ಹಳದಿ ಅಥವಾ ಬಿಳಿ ಮಿಶ್ರಿತ ಮೈ ಬಣ್ಣವನ್ನು ಹೊಂದಿದೆ. ಇದಕ್ಕೆ ಕಾರಣ ಇದು ಯಾವುದೇ ಹೊಸ ಪ್ರಭೇದವಲ್ಲ, ಬದಲಿಗೆ ಲೂಸಿಯಂ ಎಂಬ ವರ್ಣದ್ರವ್ಯದ ಕೊರತೆಯಿಂದ ಉಂಟಾಗುವ ಅಪರೂಪದ ಆನುವಂಶೀಯ ಬದಲಾವಣೆಯಾಗಿದೆ. ಸ್ನೇಹಿತರೆ, ಇಲ್ಲಿ ನೆನಪಿಡಬೇಕಾದ ಪ್ರಮುಖ ಅಂಶವೆಂದರೆ, ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಕಾಣಿಸಿಕೊಂಡ ಸ್ಯಾಂಡಲ್ವುಡ್ ಚಿರತೆಯು ಇದು ಯಾವುದೇ ಹೊಸ ಪ್ರಭೇದವಲ್ಲ, ಬದಲಿಗೆ ಇದು ಲೂಸಿಯಂ ಎಂಬ ವರ್ಣದ್ರವ್ಯದ ಕೊರತೆಯಿಂದ ಉಂಟಾಗುವ ಅಪರೂಪದ ಆನುವಂಶೀಯ ಬದಲಾವಣೆ. ಇದು ಸೈಂಟಿಫಿಕ್ ಆಗಿ ಸೈನ್ಸ್ನಲ್ಲಿ ಕೇಳುವ ಒಂದು ಪ್ರಶ್ನೆಯಾಗಬಹುದು. ಗೆಳೆಯರೇ, ನಾವು ಇತ್ತೀಚೆಗೆ ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ಅವರ ಆದೇಶದಂತೆ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮುಂಡರೋ ಅವರನ್ನು ಸೆರೆ ಹಿಡಿದಿರುವ ಒಂದು ವಿಷಯದ ಮೇಲೆ ನಾವು ಚರ್ಚೆ ಮಾಡಿದ್ದೇವೆ. ಆದರೆ ಇದನ್ನು ಯಾವ ಒಂದು ಆಪರೇಷನ್ ಮೂಲಕ ಸೆರೆ ಹಿಡಿಯಲಾಯಿತು ಎಂಬುದನ್ನು ತಿಳಿಯುವುದು ಕೂಡ ಮಹತ್ವವಾಗಿದೆ. ಗೆಳೆಯರೇ, ಜನವರಿ 3, 2026ರಂದು ಅಮೆರಿಕದ ಅಧ್ಯಕ್ಷರ ಆದೇಶದ ಮೇರೆಗೆ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಎಂಬ ಆಪರೇಷನ್ ಮೂಲಕ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮುಂಡರೋ ಅವರನ್ನು ಸೆರೆ ಹಿಡಿಯಲಾಯಿತು. ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಉದ್ಭವಿಸುವುದೇನೆಂದರೆ, ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆದೇಶದಂತೆ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮುಂಡರೋ ಅವರನ್ನು ಸೆರೆ ಹಿಡಿಯಲಾಯಿತು. ಇದಕ್ಕೆ ಯಾವ ಆಪರೇಷನ್ನನ್ನು
ಎಂದು ಹೆಸರಿಡಲಾಗಿದೆ ಎಂಬ ಪ್ರಶ್ನೆ ಉದ್ಭವಿಸಬಹುದು. ಇಲ್ಲಿ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಎಂಬ ಒಂದು ಆಪರೇಷನ್ ಮೂಲಕ ಈ ಒಂದು ಕಾರ್ಯಾಚರಣೆ ನಡೆಸಲಾಯಿತು ಎಂದು ತಿಳಿಯಬೇಕಾದ ವಿಷಯವಾಗಿದೆ. ಗೆಳೆಯರೆ, ಭಾರತಕ್ಕೆ ಪ್ರಮುಖವಾಗಿ ಇನ್ನೊಂದು ವಿಷಯವೇನೆಂದರೆ, ಭಾರತವು ಮೇಕ್ ಇನ್ ಇಂಡಿಯಾ ಅಂದರೆ ಆತ್ಮನಿರ್ಭರ್ ಭಾರತ್ ಎಂಬ ಅಡಿಯಲ್ಲಿ ಭಾರತವು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿಯೂ ಕೂಡ ಈಗ ತನ್ನ ಮೇಲುಗೈ ಸಾಧಿಸಲು ಹೊರಟಿದೆ. ಗೆಳೆಯರೆ, ನಿಮಗೆ ತಿಳಿದಿರೋ ಹಾಗೆ ನಾವು ಹಿಂದೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಬಿಡಿಭಾಗಗಳು ಬೇಕಾದರೂ ಅದು ಚೀನಾದ ಮೇಲಿನ ಅವಲಂಬನೆಯಾಗಿರುತ್ತಿತ್ತು. ಆದರೆ ಈಗ ನಮ್ಮ ಭಾರತವು ಆತ್ಮನಿರ್ಭರ್ ಭಾರತ್ ಆಗಲು ಹೊರಟಿದೆ ಮತ್ತು ಮೇಕ್ ಇನ್ ಇಂಡಿಯಾ ಎಂಬ ಒಂದು ಕಾನ್ಸೆಪ್ಟನ್ನು ಅಳವಡಿಸಿಕೊಂಡಿರುವುದರಿಂದ ನಮ್ಮ ಭಾರತವು ಕೂಡ ಈಗ ಬಿಡಿಭಾಗಗಳನ್ನು ಜೋಡಿಸುವ ಹಂತದಿಂದ ಈಗ ಬಿಡಿಭಾಗಗಳನ್ನು ತಯಾರಿಸುವ ಜಾಗತಿಕ ಶಕ್ತಿಯಾಗಿ ಬೆಳೆಯಲು ಹೊರಟಿದೆ. ಗೆಳೆಯರೆ, ಇಲ್ಲಿ ಪ್ರಮುಖವಾಗಿ ನಾವು ಪರೀಕ್ಷೆ ದೃಷ್ಟಿಯಿಂದ ನೋಡುವುದಾದರೆ ನಮ್ಮ ಭಾರತವು ಈಗ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಕೇವಲ ಬಿಡಿಭಾಗಗಳನ್ನು ಜೋಡಿಸುವ ಅಸೆಂಬ್ಲಿ ಹಂತದಿಂದ ಬಿಡಿಭಾಗಗಳನ್ನು ತಯಾರಿಸುವ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಹಂತದಲ್ಲಿ ಜಾಗತಿಕ ಶಕ್ತಿಯಾಗಿ ಬೆಳೆಯಲು ದೊಡ್ಡ ಮಟ್ಟದ ತಯಾರಿ ನಡೆಸುತ್ತಿದೆ. ಗೆಳೆಯರೆ, ಸ್ಪೇಸ್ 2.0 ಯೋಜನೆಯಡಿಯಲ್ಲಿ ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರವು ಎಲೆಕ್ಟ್ರಾನಿಕ್ಸ್ ಬಿಡಿಭಾಗಗಳ ತಯಾರಿಕಾ ಯೋಜನೆ ಸ್ಪೇಸ್ ಅಡಿಯಲ್ಲಿ 22 ಹೊಸ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಿರುವುದು. ಗೆಳೆಯರೆ, ನಮ್ಮ ಭಾರತವು ಬಿಡಿಭಾಗಗಳನ್ನು ಅಂದರೆ ಎಲೆಕ್ಟ್ರಾನಿಕ್ ವಸ್ತುಗಳ ಬಿಡಿಭಾಗಗಳನ್ನು ನಮ್ಮ ಭಾರತದಲ್ಲೇ ತಯಾರಿಸಿದರೆ ಈ ಲಾಭವು ಕೂಡ ಅಂದರೆ 35ರಿಂದ 40%ಕ್ಕೆ ಏರುತ್ತದೆ ಹಾಗೂ ಚೀನಾದ ಮೇಲಿನ ಅವಲಂಬನೆ ಕೂಡ ಕಡಿಮೆ ಆಗುತ್ತದೆ. ಇದೇ ಕಾರಣದಿಂದ ನಮ್ಮ ಭಾರತವು ಈಗ ಕೆಲವು ಉತ್ಪಾದನಾ ವಲಯಗಳಿಗೆ ಉತ್ತೇಜನ ಕ್ರಮಗಳನ್ನು ನೀಡುತ್ತಿದೆ. ಉದಾಹರಣೆಗೆ, ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯನ್ನು ಹೆಚ್ಚಿಸುವ ಕಂಪನಿಗಳಿಗೆ ಸರ್ಕಾರವು ನಗದು ಪ್ರೋತ್ಸಾಹಧನ ನೀಡುತ್ತಿದೆ. ಉದಾಹರಣೆ, ಆಪಲ್ ಮತ್ತು ಸ್ಯಾಮ್ಸಂಗ್ ನಂತಹ ಕಂಪನಿಗಳು ಭಾರತದಲ್ಲಿ ಉತ್ಪಾದನೆ ನಡೆಸಲು ಇದು ಮುಖ್ಯ ಕಾರಣ. ಇನ್ನು ಸೆಮಿ ಕಂಡಕ್ಟರ್ ಮಿಷನ್ ಬಗ್ಗೆ ತಿಳಿಯುವುದಾದರೆ, ಎಲೆಕ್ಟ್ರಾನಿಕ್ಸ್ ಮೆದುಳು ಎನಿಸಿಕೊಂಡಿರುವ ಚಿಪ್ಗಳನ್ನು ಭಾರತದಲ್ಲೇ ತಯಾರಿಸಲು ಗುಜರಾತ್ ಮತ್ತು ಅಸ್ಸಾಂನಲ್ಲಿ ಬೃಹತ್ ಕಾರ್ಖಾನೆಗಳನ್ನೇ ಸ್ಥಾಪಿಸಲಾಗುತ್ತಿದೆ. ಇನ್ನು ಸ್ನೇಹಿತರೆ, ಆಪಲ್ ಕಂಪನಿಯು ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಭಾರತವನ್ನು ತನ್ನ ಪ್ರಮುಖ ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಿಕೊಳ್ಳುತ್ತಿದೆ. ಇನ್ನು ಮತ್ತೆ ಗೆಳೆಯರೆ, ಸೈನ್ಸ್ಗೆ ಸಂಬಂಧಪಟ್ಟ ಒಂದು ಅಂಶವು ಚರ್ಚೆಯಲ್ಲಿದೆ. ಅದೇನೆಂದರೆ ಗರ್ಭಕಂಟಕದ ಕ್ಯಾನ್ಸರ್. ಸ್ನೇಹಿತರೆ, ವಿಶ್ವದಾದ್ಯಂತ ಪ್ರತಿ 2 ನಿಮಿಷಕ್ಕೆ ಒಬ್ಬ ಮಹಿಳೆ ಗರ್ಭಕಂಠದ ಕ್ಯಾನ್ಸರ್ನಿಂದ ಮೃತಪಡುತ್ತಿದ್ದಾರೆ ಎಂಬ ಅಂಶವು ಜಾಗತಿಕ ಆರೋಗ್ಯ ಸವಾಲಾಗಿದೆ. ಗೆಳೆಯರೆ, ಏನಿದು ಗರ್ಭಕಂಟಕ ಕ್ಯಾನ್ಸರ್ ಎಂಬ ಬಗ್ಗೆ ನೋಡುವುದಾದರೆ, ಗರ್ಭಕಂಟಕ ಕ್ಯಾನ್ಸರ್ ಇದು ಇತರ ಕ್ಯಾನ್ಸರ್ಗಳಿಗಿಂತ ಭಿನ್ನ. ಇದು 99%ರಷ್ಟು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂದರೆ HPV ಸೋಂಕಿನಿಂದ ಉಂಟಾಗುತ್ತದೆ. ಇದಕ್ಕೆ ಲಸಿಕೆ ಮತ್ತು ಆರಂಭಿಕ ತಪಾಸಣೆ ಲಭ್ಯವಿದ್ದರೂ ಸಾವಿನ ಪ್ರಮಾಣ ಹೆಚ್ಚಿರಲು ಪ್ರಮುಖ ಕಾರಣವಾಗಿದೆ. ಗೆಳೆಯರೆ, ಇಲ್ಲಿ ಮತ್ತೊಮ್ಮೆ ಗಮನಿಸಬೇಕಾದ ವಿಷಯವೆಂದರೆ ಗರ್ಭಕಂಟಕ ಕ್ಯಾನ್ಸರ್ ಇದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಸೋಂಕಿನಿಂದ ಉಂಟಾಗುತ್ತದೆ. ಇದು ನಮ್ಮ ಪರೀಕ್ಷೆ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆದ ವಿಷಯ. ಆದುದರಿಂದ ಇದನ್ನು ಪದೇ ಪದೇ ಓದಿ ನೆನಪಿಟ್ಟುಕೊಳ್ಳುವುದು ಮಹತ್ವವಾಗಿದೆ.
ಇನ್ನು ಗೆಳೆಯರೆ, ಭಾರತದಲ್ಲಿ ಗರ್ಭಕಂಟಕದ ಕ್ಯಾನ್ಸರ್ ಮಹಿಳೆಯರಲ್ಲಿ ಕಂಡುಬರುವ ಎರಡನೇ ಅತ್ಯಂತ ಸಾಮಾನ್ಯ ಕ್ಯಾನ್ಸರ್ ಆಗಿದೆ. ಇನ್ನು ಗೆಳೆಯರೆ, ರಾಷ್ಟ್ರೀಯ ಲಸಿಕೆ ಅಭಿಯಾನದಡಿ 2024-25 ಬಜೆಟ್ನಲ್ಲಿ ಘೋಷಿಸಿದಂತೆ ನಮ್ಮ ಭಾರತವು 9-14 ವರ್ಷದ ಬಾಲಕಿಯರಿಗೆ ಉಚಿತವಾಗಿ HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆ ನೀಡುವ ಬೃಹತ್ ಅಭಿಯಾನವನ್ನು ನಡೆಸುತ್ತಿದೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಇದನ್ನು 2030 ವೇಳೆಗೆ ಈ ಗರ್ಭಕಂಟಕ ಕ್ಯಾನ್ಸರನ್ನು ಜಗತ್ತಿನಿಂದ ನಿರ್ಮೂಲನೆ ಮಾಡುವ ಗುರಿ ಹೊಂದಿದೆ. ಇನ್ನು ಗೆಳೆಯರೆ, ಇತ್ತೀಚೆಗೆ ಉದಾಸೀನ್ ಭಕ್ತರ್ ಎಂಬ ಒಂದು ಹೆಸರನ್ನು ತಾವು ಎಲ್ಲರೂ ಕೇಳಿರಬಹುದು. ಏನಿದು ಉದಾಸೀನ್ ಭಕ್ತರ್ ಎಂಬುದನ್ನು ನೋಡುವುದಾದರೆ ಗೆಳೆಯರೆ, ಅಸ್ಸಾಂ ಸರ್ಕಾರವು ರಾಜ್ಯದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಈಗ ಉದಾಸೀನ್ ಭಕ್ತರ್ ಕಲ್ಯಾಣಕ್ಕಾಗಿ ಹೊಸ ಆರ್ಥಿಕ ಸಹಾಯ ಯೋಜನೆಯನ್ನು ಇದೇ ಜನವರಿ 2, 2026 ಅಧಿಕೃತವಾಗಿ ಜಾರಿಗೆ ತಂದಿದ್ದು, ಅಸ್ಸಾಂ ಸರ್ಕಾರವು ವೈಷ್ಣವ ಧರ್ಮದ ಕೇಂದ್ರಗಳಾದ ಸಂತ್ರಗಳನ್ನು ಜೀವನ ಪರ್ಯಂತ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಆಧ್ಯಾತ್ಮಿಕ ಸೇವೆಗಳು ತಮ್ಮನ್ನು ಅರ್ಪಿಸಿಕೊಂಡವರು ಸನ್ಯಾಸಿಗಳು ಉದಾಸೀನ್ ಭಕ್ತರು ಎಂದು ಕರೆಯಲಾಗುತ್ತದೆ. ಇನ್ನು ಸ್ನೇಹಿತರೆ, ಸ್ಪರ್ಧಾತ್ಮಕ ದೃಷ್ಟಿಯಿಂದ ಇಷ್ಟು ವಿವರಣೆಯನ್ನು ತಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಮುಂದಿನ ವಿಡಿಯೋಗಾಗಿ ತಾವೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ. ಜೈ ಹಿಂದ್.